ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಹಿತ್ತಲವರೆಕಾಯಿ ಅಂತಾರೆ, ಚಪ್ರದವರೆಕಾಯಿ ಅಂತಾರೆ, ಆ ಬಸ್ಸಾರನ್ನು ಯಾವ ಥರ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ನಾನಿಲ್ಲಿ ಚಪ್ರದವರೆಕಾಯಿನ ನಾಟಿ ಚಪ್ರದವರೆಕಾಯಿ ಇದನ್ನು ತೊಳೆದು ಅಂದರೆ ಕ್ಲೀನಾಗಿ ಸೋಸಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಪಾತ್ರೆಗೆ ಫಸ್ಟಿಗೆ ಬಿಸಿನೀರು ಮಾಡೋಕ್ಕಿಟ್ಟಿದೆ. ಆ ಬಿಸಿನೀರಿಗೆ ಸ್ವಲ್ಪ ತೊಗರಿಬೇಳೆ, ಅರ್ಧ ಈರುಳ್ಳಿ, ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಬಸ್ಸಾರು. ಅದೇನು ರಸ ಬಿಟ್ಕೊಳುತ್ತೆ ಅದು ತುಂಬಾ ಟೇಸ್ಟ್ ಬರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ನಾನು 8 ಹಸಿಮೆಣ್ಸಿನ್ಕಾಯಿನ ಹಾಕಿ ಇಲ್ಲಿ ಬೇಯಿಸ್ಕೊಳಕ್ಕೆ ಇಡ್ತಾಯಿದ್ದೀನಿ. ತೊಗರಿಬೇಳೆ ಜೊತೆನೇ ಇಟ್ಕೊಳ್ಳಿ, ಆವಾಗ ಏನಾದರೂ ಖಾರ ಬಿಟ್ಕೊಳೋದಿದ್ರೆ ಅದರಲ್ಲೇ ಬಿಟ್ಕೊಳುತ್ತೆ. ಇಲ್ಲಿ ನೋಡಿ, ಇವಾಗ ತೊಗರಿಬೇಳೆ ಅರ್ಧ ಬೆಂದಿದೆ. ಇವಾಗ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಟೈಮಲ್ಲಿ ನಾವು ಏನು ಚಪ್ರದವರೆಕಾಯಿನ ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ತೊಗರಿಬೇಳೆ ಫುಲ್ ಬೆಂದಾದಮೇಲೆ ನಾವೇನಾದರೂ ಚಪ್ರದವರೆಕಾಯಿ ಹಾಕಿದ್ರೆ ಅದು ತೊಗರಿಬೇಳೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ಅರ್ಧ ಬೆಂದಿರಬೇಕಾದ್ರೇ ತೊಗರಿಬೇಳೆನ ತೋರಿಸಿ ಈ ಥರ ಚಪ್ರದವರೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ತೊಗರಿಬೇಳೆ ಅರ್ಧ ಒಂದು 50% ಬೆಂದಾದಮೇಲೆ ಈ ಥರ ಚಪ್ರದವರೆಕಾಯಿ ಹಾಕಿದ್ರೆ ಇದು ಬೇಯೋಷ್ಟರಲ್ಲಿ ಅದು ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಅಲ್ಲಿಗೆ ಅದಕ್ಕೆ ಸಮ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ನೀವು ಚಪ್ರದವರೆಕಾಯಿ ಹಾಕಿ ತಕ್ಷಣ ಉಪ್ಪು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಬೇಯಲಿಕ್ಕೆ ಅಷ್ಟು ಇದಾಗಲ್ಲ. ಅದು ಚಪ್ರದವರೆಕಾಯಿ ಹಾಕಿ 1 ನಿಮಿಷ ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಅಂದರೆ ನೋಡಿ ಹಾಕ್ಕೊಳ್ಳಿ ಉಪ್ಪು, ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ನೋಡಿ, ಇವಾಗ 70% ಬೆಂದಿದೆ ಚಪ್ರದವರೆಕಾಯಿ ಮತ್ತು ಬೇಳೆ. ಇವಾಗ ಫುಲ್ ಬೆಂದಾಗಿದೆ. ಇಲ್ಲಿ ನೋಡಿ ಯಾವ ಥರ ಆಗಿದೆ. ಇದನ್ನು ತಿಳಿ ಮತ್ತು ಅದು ಚಪ್ರದವರೆಕಾಯಿನ ಸಪ್ರೇಟ್ ಮಾಡ್ಕೊಳ್ಳಿ ಕಾಳನ್ನು. ಇವಾಗ ಸಾಂಬಾರಿಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ ಬನ್ನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಈರುಳ್ಳಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಬಸ್ಸಾರಿ ಫ್ರೈ ಮಾಡಿ ಹಾಕಿದ್ರೆ ಮಸಾಲೆನ ತುಂಬಾ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಒಂದು 10 ಕಾಳಷ್ಟು ಕಾಳು ಮೆಣಸು, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಹುರ್ಕೊಂಡ್ರೆ ಅದು ಹಸಿ ಅಂಶ ಎಲ್ಲ ಹೋಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಒಂದೂವರೆ ಅಷ್ಟು ಟೊಮೊಟೊನ ನಾನು ಇಲ್ಲಿ ಹುಳಿ ಟೊಮೊಟೊನ ತೊಗೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಲ್ಲಿ ನೋಡಿ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತ. ನೀವೇನೇ ಫ್ರೈ ಮಾಡೋದಿದ್ರು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಮಕ್ಕಳಿಗೆ ಒಗ್ಗರಣೆಗೆ ಹಾಕಿದ್ರೆ ತಿನ್ನಲ್ಲ, ಸೈಡಿಗೆ ಎತ್ತಿಡ್ತಾರೆ ಅನ್ನೋರು ಈ ಥರನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ನೀವು. ಆವಾಗಲೇ ಏನು ನಾವು ಕಾಳು ಜೊತೆ ಹಸಿಮೆಣ್ಸಿನ್ಕಾಯಿನ ಬೇಯಲಿಕ್ಕೆ ಇಟ್ಟಿದ್ವಿ, ಆ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಆವಾಗಲೇ ಏನು ಫ್ರೈ ಮಾಡ್ಕೊಂಡಿದ್ವಿ ನಾವು, ಮಸಾಲೆ ಏನು ಹುರ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಚಪ್ರದವರೆಕಾಯಿ, ತೊಗರಿಬೇಳೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ, ನೀವು ಕಾಯಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಳಿ ನೋಡಿ ಹಾಕ್ಕೊಳ್ಳಿ. ನೀವು ಬೇಕಾದರೆ ಆಮೇಲೆ ಸಾಂಬಾರು ಕುದೀತಾ ಇರಬೇಕಾದ್ರೆ ನೋಡಿ ಹಾಕ್ಕೋವಂತ್ರಿ. ಇಲ್ಲಿ ನೋಡಿ, ನಾನು ಇವಾಗ ಪೇಸ್ಟ್ ಮಾಡ್ಕೊತಿದ್ದೀನಿ. ಇದನ್ನು ಯಾವ ಥರ ಆಗಿದೆ ಅಂತ ನೋಡಿ. ಇವಾಗ ನಾನು ಸಾಂಬಾರು ಒಗ್ಗರಣೆಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಅರ್ಧ ಈರುಳ್ಳಿ, ಕರಿಬೇವು ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನು ಇಲ್ಲಿ 3 ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಯಾಕೆ ಹಾಕ್ತಿದ್ದೀನಿ ಅಂದರೆ ಸಾಂಬಾರು ಟೇಸ್ಟ್ ಬರುತ್ತೆ, ತುಂಬಾ ರುಚಿ ಕೊಡುತ್ತೆ ಅಂತ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬಸ್ಸಾರಿಗೆ ಒಣಮೆಣ್ಸಿನ್ಕಾಯಿ ಇದ್ರೇ ಚೆಂದ, ಹಾಗಾಗಿ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಏನು ಕಾಳು ಮತ್ತು ತಿಳಿನ ಸಪ್ರೇಟ್ ಮಾಡ್ಕೊಂಡಿದ್ವಿ, ಆ ತಿಳಿಗೆ ನಾನು ಆವಾಗಲೇ ಇದು ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲೆನ ಈ ಥರ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ಹದದಲ್ಲಿ ಇದು ಮಾಡ್ತಾಯಿದ್ದೀನಿ ಅಂತ. ಈ ಥರ ನೀವು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಯಾವ ಹದದಲ್ಲಿ ಸಾಂಬಾರನ್ನ ಅಂದರೆ ಯಾವ ಇದರಲ್ಲಿ ತಿಂತಾರೆ ಅನ್ನೋದನ್ನು ನೋಡಿಕೊಂಡು ನೀವು ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೋಬೋದು, ದಪ್ಪ ಬೇಕಾದರೆ ದಪ್ಪ, ಇಲ್ಲ ಮೀಡಿಯಮ್ ಬೇಕಾದರೂ ಮೀಡಿಯಮ್ ಮಾಡ್ಕೋಬೋದು. ನಾನು ಇಲ್ಲಿ ಮೀಡಿಯಮ್ ಹದದಲ್ಲಿ ನೀರು ಹಾಕಿ ಸಾಂಬಾರನ್ನ ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ನೀವು ಯಾವುದೇ ಸಾಂಬಾರಾಗಿರಲಿ, ನೀವು ಕುದಿಸ್ಬೇಕಾದ್ರೆ ಸಾಂಬಾರನ್ನ ಮೀಡಿಯಮ್ ಫ್ಲೇಮಲ್ಲೇ ಕುದಿಸಿ, ಯಾಕಂದರೆ ಅದು ಉಕ್ಕೋ ಚಾನ್ಸ್ ಇರುತ್ತೆ. ಯಾವುದೇ ಸಾಂಬಾರಾಗಿ ಕೂಡ ಅದು ಒಂದು ಸಲ ಉಕ್ಬಿಟ್ರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ ಯಾವ ಥರ ಕುದೀತಾ ಇದೆ ಅಂತ. ನೀವು ಇವಾಗ ಉಪ್ಪು ನೋಡಿ ಹಾಕ್ಕೋಬೋದು.
ಹುಳಿ ನಿಮಗೆ ಹುಳಿ ಎಷ್ಟು ಬೇಕಷ್ಟು, ಅಂದರೆ ಹುಳಿ ತಿನ್ನೋರಾದರೆ ಹುಳಿ ಹಾಕ್ಕೊಳ್ಳಿ, ಇಲ್ಲ ಬೇಡ ಅನ್ನೋರು ಅದೇ ರುಬ್ಬಕ್ಕೆ ಹಾಕಿದ್ವಲ್ಲ ಅಲ್ಲಿಗೆ ಮಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ನಾನು ಕಾಳು ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ, 3 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ. ಇಲ್ಲಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಆವಾಗಲೇ ಕಾಳು ಏನು ಸಪ್ರೇಟ್ ಮಾಡ್ಕೊಂಡಿದ್ವಿ ಆ ಕಾಳನ್ನು ಇಲ್ಲೇ ಆ್ಯಡ್ ಮಾಡಿ ಇದನ್ನು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕಿ ಮತ್ತೆ 30 ಸೆಕೆಂಡು ತಿರ್ಸಿ ಅದನ್ನು ಗೂರಾಡಿ ಇಟ್ಬಿಟ್ರೆ ಇದು ರೆಡಿ ಆಗುತ್ತೆ. ಇಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ. ಸೂಪರ್ ಬಲ್ವಾ? ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.